ಏ ಪುಟ್ಟ, ಏನೂ ಆಗಲ್ಲ, ಹೆದರ್ಕೋಬೇಡ. ಹಾಯ್ ಗೈಸ್, ನಾನು ನಿಮ್ಮ ಆಡಿ. ಸೊ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಮೂವಿ ರಿಲೀಸ್ ಆಗಿದೆ, ಯುದ್ಧ ಕಾಂಡ ಚಾಪ್ಟರ್ 2. ಸೊ ಇದ್ರ ರಿವ್ಯೂ ತಗೊಂಡ್ ಬನ್ನಿ. ಅಣ್ಣ ಮೂವಿ ಹೆಂಗಿತ್ತು, ನಿಮ್ಗೆ ಹೆಂಗ್ ಅನ್ಸಿತ್ತು? ಸೊ ಅಣ್ಣ ಮೂವಿ ಹೆಂಗಿತ್ತು, ನಿಮ್ಗೆ ಹೆಂಗ್ ಅನ್ಸಿತ್ತು? ಮೂವಿ ಭಾಳ ಚಲೋ ಐತ್ರಿ. ಯುದ್ಧ ಕಾಂಡ ಫಸ್ಟ್ ಪಿಕ್ಚರ್ ನೋಡಿದಂಗ ಆತ. ಅಲ್ಲಿ ಅವಾಗ ರವಿಚಂದ್ರನ್ ಅವರ ಒಂದ್ ಹೆಣ್ಣಿಗೆ ನ್ಯಾಯ ಕೊಡ್ತಾರ. ಇಲ್ಲೂ ಹಂಗ ಅನಿಸಿತ. ಒಂದ್ ಚಿಕ್ಕ ಮಗು ಮ್ಯಾಗ ರೇಪ್ ಆದಾಗ ಹೆಂಗ್ ನಾವು ಯಾವ ರೀತಿ ನ್ಯಾಯ ಪಡ್ಕೋಬೇಕು ಅನ್ನೋದೇ ಈ ಮೂವಿಲಿ ಕಂಪ್ಲೀಟ್ಲಿ ಡೀಟೇಲ್ ಆಗಿ ತೋರಿಸಿದಾರ. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ನೀವು ಮೂವಿ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು, ನೋಡೋಂಥದ್ದೈತಿ. ಎಲ್ಲರೂ ಬರ್ರಿ. ಆಲ್ ದ ಬೆಸ್ಟ್. ಯುದ್ಧ ಕಾಂಡ ಚಾಪ್ಟರ್ 2. ನೀವೇನ್ ಹೇಳ್ಬೋದ್ರ ಮೂವಿ ಬಗ್ಗೆ? ಫಸ್ಟ್ ಆಫ್ ಆಲ್ ನಾ ಯುದ್ಧ ಕಾಂಡ ಮೂವಿ ನೋಡೋಕ್ಕಿಂತ ಮುಂಚೆ ನಾನು ಕ್ಯೂರಿಯಾಸಿಟಿಯಲ್ಲಿದ್ದೆ. ನೋಡಾದ್ಮೇಲೆ ನನಗನ್ಸಿದ್ದು ದಿಸ್ ಈಸ್ ಅ ವಂಡರ್ಫುಲ್ ಮೆಸೇಜ್ ದಿಸ್ ಸೊಸೈಟಿ. ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಇದು ಮಾಡಿರೋದು ನನಗೆ ತುಂಬಾ ಖುಷಿ ಇದೆ. ಸಮಾಜಕ್ಕೆ ಒಂದು ಏನ್ ಮೆಸೇಜ್ ಹೋಗ್ಬೇಕಿತ್ತು ಅದು ಹೋಗಿದೆ. ಬಟ್ ಕಾನೂನಲ್ಲಿ ಇನ್ನೂ ಏನ್ ಸುಧಾರಣೆಗಳಾಗಬೇಕು ಈ ಮೂವಿ ಮೂಲಕ ಇನ್ನೂ ಒಂದು ಆಗ್ಬೇಕನ್ನೋದು ನನ್ನ ಒಂದು ಆಸೆ. ಪ್ರೆಸೆಂಟ್ ಆಗಿ ಹುಬ್ಳಿದೊಂದು ಆಯ್ತು ಇನ್ಸಿಡೆಂಟ್, ಅದನ್ನು ನೋಡಿದ್ರೆ ಅದು ಎನ್ಕೌಂಟರ್ ಮಾಡಕ್ಕ ಕಾನೂನಲ್ಲಿ ಅಲಾವ್ ಇಲ್ಲ. ಆಲ್ ಪರ್ಮಿಷನ್ ಸಿಕ್ಕ ಮೇಲೆನೆ ಮಾಡ್ಬೇಕು. ಬಟ್ ಅದು ಸಿಚುವೇಶನ್ ಕೈ ಮೀರಿದಾಗ ಅದನ್ನ ಆಯ್ತು. ಹಂಗಾಗ್ಬಾರ್ದು. ಇಮ್ಮಿಡಿಯೇಟ್ ಆಗಿ ಅವ್ರು ಯಾವ್ದೇ ಅಪರಾಧಿ ಇರ್ಲಿ ಅಲ್ಲೇ ಎನ್ಕೌಂಟರ್ ಮಾಡುವಂತ ಅಧಿಕಾರ ಕೊಡ್ಲಿ ಅಂತ ಸರ್ಕಾರಕ್ಕೆ ನಾನು ಒಂದು ಮೆಸೇಜ್ ಕೊಡ್ತೇನೆ. ಅನ್ಎಕ್ಸ್ಪೆಕ್ಟೆಡ್ ಐತಿ. ಸೊ ಒಂದ್ಸಲ ಎಲ್ಲರೂ ಬಂದು ನೋಡಾಕಬೇಕು. ನೀವು ಎಂತೆಂಥವು ಮೂವಿನ ನೋಡ್ತವ, ಯಾವ ಮೂವಿಗೆ ಸಪೋರ್ಟ್ ಮಾಡ್ದವ. ಸೊ ಈ ಒಂದ್ಸಲ ಮೂವಿ ಬಂದು ನೋಡ್ರಿ. ಸಪೋರ್ಟ್ ಮಾಡೋದು ಸೆಕೆಂಡ್ರಿ, ಬಟ್ ಒಂದ್ಸಲ ಬಂದು ನೋಡ್ರತ್ತೆ ಅಂತ. ಅದಟ್ ಮಸ್ತಿಗೆ ಅಂದ್ರ ರೊಕ್ಕದ ಸಂಬಂಧ ದುನಿಯಾ ನಡೆಯೈತಿ ಈಗ. ರೊಕ್ಕ ಇದ್ದಿದ್ ಸಂಬಂಧನ ದುನಿಯಾ ನಡೆಯೈತೆ. ರೊಕ್ಕ ಇಲ್ದಿದ್ಗನು ನ್ಯಾಯ ಸಿಗ್ಲಿ ಅಂತ ಹೇಳ್ಕೊತ ನೋಡೋಣ. ಆ ಮೂವಿದಾಗ ನಮ್ಗೆ ಕಾಣೈತೆ. ಔಟ್ ಆಫ್ 5 ರೇಟಿಂಗ್ ಕೊಡ್ಬೋದು ನೀವು ಮೂವಿಗೆ? ನಾ 100 out of 100 ಕೊಡ್ಬೋದು. ತುಂಬಾ ಚೆನ್ನಾಗಿದೆ. ಈ ಮೂವಿಯಿಂದ ಒಂದು ದೊಡ್ಡ ಮೆಸೇಜ್ ಸಿಕ್ಕಿದಾಗಿದೆ. ಇತ್ತೀಚೆಗೆ ನಡೆಯುವಂತ ಅತ್ಯಾಚಾರದ ಬಗ್ಗೆ ಕಾನೂನಿಗೆ ಆದಷ್ಟು ಬೇಗ ಒಂದು ಆಕ್ಷನ್ ತಗೊಂಡು ಇಂಥದ್ದೆಲ್ಲ ಅತ್ಯಾಚಾರಗಳನ್ನ ಆಗಬಾರ್ದು, ನಿಲ್ಲಿಸಬೇಕು ಅನ್ನೋದು ಒಂದು ಮೆಸೇಜ್ ಅವ್ರು ಕೊಟ್ಟಿದ್ದಾರೆ ಈ ಮೂವಿ ಅಂತ. ತುಂಬಾ ಚೆನ್ನಾಗಿದೆ.